ಇನ್ನು ವಿಕ್ರಮ್-1 ರಾಕೆಟ್ ಉಡಾವಣೆಗೆ ಕ್ಷಣಗಣನೆ. ರಾಕೆಟ್ನಲ್ಲಿನ ತಾಂತ್ರಿಕ ದೋಷವನ್ನು ವಿಜ್ಞಾನಿಗಳು ಸರಿಪಡಿಸಿದ್ದಾರೆ. ಮಧ್ಯಾಹ್ನ 12:05ಕ್ಕೆ ವಿಕ್ರಮ್-1 ರಾಕೆಟ್ ಉಡಾವಣೆಯಾಗಲಿದೆ. ಆಂಧ್ರದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಸದ್ಯಕ್ಕೆ ಏನ್ ತಾಂತ್ರಿಕ ದೋಷ ಎದುರಾಗಿತ್ತೋ ಅದನ್ನ ಸರಿಪಡಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಖಾಸಗಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ದೇಶದ ಮೊದಲ ಬಾಹ್ಯಾಕಾಶ ನೌಕೆ. ನಿವೃತ್ತ ಉಪನಿರ್ದೇಶಕರು ಇಸ್ರೋ ಸಂಸ್ಥೆ ಡಾಕ್ಟರ್ ಎಸ್.ವಿ. ಶರ್ಮಾ ಅವರು ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಈ ಒಂದು ರಾಕೆಟ್ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ. ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಸಂಗತಿ. 11:30ಕ್ಕೆ ಉಡಾವಣೆ ಆಗಬೇಕಿತ್ತು, ಬಟ್ ತಾಂತ್ರಿಕ ಕಾರಣಗಳಿಂದ 12:05ಕ್ಕೆ ಉಡಾವಣೆ ಆಗ್ತಾ ಇದೆ. ಈ ಒಂದು ಸಾಧನೆಯ ಬಗ್ಗೆ ನಿಮ್ಮ ಮೊದಲ ಮಾತು ಸರ್. ನಮಸ್ಕಾರ ನಿಮಗೂ ಮತ್ತೆ ಮಿಲಿಯನ್ ವ್ಯೂವರ್ಸ್ ಆಫ್ TV9ಗೆ. ಇದು ಬಹಳ ಹೆಮ್ಮೆಯಾದಂತ ವಿಷಯ. ನೋಡಿ, 46 ವರ್ಷಗಳ ಹಿಂದೆ ಇಸ್ರೋ SLV ರಾಕೆಟ್ ನ ಮಾಡ್ತು. SLV, ASLV, PSLV, GSLV ಮಾಡ್ತೇವೆ ಅಂತ ಹೇಳ್ಬಿಟ್ಟು ಇವತ್ತು ನಾವು 100 kg ವೆಯ್ಟ್ ಲಿಫ್ಟ್ ಮಾಡೋದ್ರಿಂದ ಇವಾಗ 18,000 kg ಲಿಫ್ಟ್ ಮಾಡುವಂತ ವೆಹಿಕಲ್, ಕ್ರಯೋಜನಿಕ್ ಎಂಜಿನ್, ಸೆಮಿ ಕ್ರಯೋಜನಿಕ್ ಎಂಜಿನ್ ಎಲ್ಲವನ್ನು ಇಸ್ರೋ ಮಾಡಿದೆ. ಇದಕ್ಕೆ 46 ವರ್ಷಗಳು ತಗೊಳ್ತು. ಈಗ ಏನು ಇಕೋ ಸಿಸ್ಟಮ್ ಏನ್ ಕ್ರಿಯೇಟ್ ಆಗಿದೆ ಈ ದೇಶದಲ್ಲಿ, ಈ ಪ್ರೈವೇಟ್ ಪ್ಲೇಯರ್ಸ್ ಬರೀ ಇಸ್ರೋ ಗವರ್ಮೆಂಟ್ ಮಾಡಿದ್ರೆ ಸಾಕಾಗಲ್ಲ. ಯಾಕೆಂದ್ರೆ ನಾವು ಇವಾಗ ಕವರ್ ಮಾಡ್ತಾ ಇರೋದು ಓನ್ಲಿ 2% ಆಫ್ ದಿ ವರ್ಲ್ಡ್ ಮಾರ್ಕೆಟ್. ಅದನ್ನ ಇನ್ಕ್ರೀಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಇಕೋ ಸಿಸ್ಟಮ್ ನ ಕ್ರಿಯೇಟ್ ಮಾಡುವಂತ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಬಂತು. ಅದನ್ನ ಕ್ರಿಯೇಟ್ ಆಗಿದೆ. ಅದರಿಂದ ಸಾವಿರಾರು ಸ್ಟಾರ್ಟ್ಅಪ್ ಗಳು ಇದರಲ್ಲಿ ಸ್ಟಾರ್ಟ್ ಆಗಿದೆ. ಇದು ಸತ್ಯ. ಇವಾಗ ಈ ಆರ್ಬಿಟಲ್, ಈ ವಿಕ್ರಮ್ ರಾಕೆಟ್ ಬಗ್ಗೆ ಹೇಳೋದಾದ್ರೆ ಇದು ಒಂದು ಫಸ್ಟ್ ಟೈಮ್ ಆರ್ಬಿಟಲ್ ವೆಹಿಕಲ್ ಅಂತ ನಾವು ಹೇಳ್ತೀವಿ. ಆರ್ಬಿಟಲ್ ವೆಹಿಕಲ್ ಅಂದ್ರೆ ಏನು? 120 ಕಿಲೋಮೀಟರ್ಗಿಂತ ಹೆಚ್ಚು ನಾವು ಹೋದ್ರೆ ಅದು ಆರ್ಬಿಟಲ್ ವೆಹಿಕಲ್ ಆಗುತ್ತೆ. ಅದಕ್ಕಿಂತ ಒಳಗಡೆ ಇದ್ರೆ ಆ ರಾಕೆಟ್ ಏನ್ ಲಾಂಚ್ ಮಾಡಿದ್ರೆ ವಾಪಸ್ ಬಂದ್ಬಿಡುತ್ತೆ ಪೇಲೋಡ್. ಸೊ 120 ಕಿಲೋಮೀಟರ್ಗಿಂತ ಮೇಲೆ ಲಾಂಚ್ ಮಾಡಿದ್ರೆ ಅಟ್ಮಾಸ್ಫಿಯರ್ ಹೊರಗಡೆ ಹೋದ್ರೆ ಅದು ಅದೇ ಆರ್ಬಿಟ್ ನಲ್ಲಿ ಇರುತ್ತೆ. ಇದೇ ಈ ರಾಕೆಟ್ ಒಂದು ಮಹತ್ವ. ಇದ್ರ 4 ಸ್ಟೇಜ್ ಇದೆ. 3 ಸಾಲಿಡ್ ಸ್ಟೇಜ್, 1 ಲಿಕ್ವಿಡ್ ಸ್ಟೇಜ್. ಇದರದ್ದು 14 ಗಂಟೆ 30 ಸೆಕೆಂಡ್ಗಳು ಇದರ ಪ್ರಯಾಣ. ಇದು ಸಕ್ಸಸ್ಫುಲ್ ಆಗಿ ಆಗುತ್ತೆ ಅನ್ನೋ ಒಂದು ಎಲ್ಲ ವಿ ಆರ್ ಲುಕಿಂಗ್ ಅಟ್ ಇಟ್. ಅಂದ್ರೆ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಧೈರ್ಯ ನಮ್ಗಿದೆ. ಸೊ ಇದು ಸಕ್ಸಸ್ ಆಗಲಿ ಅನ್ನೋದೊಂದು ನಮ್ಮ ಆಸೆ ಕೂಡ. ಈ ಒಂದು ರಾಕೆಟ್ ಸಕ್ಸಸ್ ಆದ್ರೆ ಬಹಳಷ್ಟು ಎಂಕರೇಜ್ಮೆಂಟ್ ಎಲ್ಲ ಸ್ಟಾರ್ಟ್ಅಪ್ಗೂ ಸಿಗುತ್ತೆ. ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಕೂಡ ಈ ರೀತಿಯಾಗಿ ಸಕ್ಸಸ್ ಆದ್ರೆ ಇನ್ವೆಸ್ಟ್ಮೆಂಟ್ಸ್ ಬೇಕೇ ಬೇಕಲ್ಲ. ಈ ರಾಕೆಟ್ ಸೈನ್ಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು. ಸಾವಿರಾರು ಕೋಟಿಗಳ ಇನ್ವೆಸ್ಟ್ಮೆಂಟ್ಸ್ ಬೇಕಾಗುತ್ತೆ. ಸೊ ಇನ್ವೆಸ್ಟರ್ಸ್ ಗಳು ಕೂಡ ಬಹಳ ಒಂದು ಎನ್ಕರೇಜಿಂಗ್ ಆಗಿರುತ್ತೆ. ಮತ್ತೆ ನಾವು ಏನು ಇಸ್ರೋ 46 ವರ್ಷಗಳಲ್ಲಿ ಅಚೀವ್ ಮಾಡಿದೀವಿ, ಅದನ್ನ ಇವರು 4.5 ವರ್ಷದಲ್ಲಿ ಮಾಡ್ತಾರೆ ಅನ್ನೋ ಒಂದು ಆಸೆ ಮತ್ತೆ ಉದ್ದೇಶ ನಮ್ಮಲ್ಲಿ ಇದೆ. ನನ್ನ 40 ವರ್ಷಗಳ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡಿದ್ರೆ ಆ ಒಂದು ರೋಡ್ ಮ್ಯಾಪ್ ನಾವು ಇವ್ರಿಗೆ ಹಾಕೊಟ್ಟಿದೀವಿ. ಅದು ಸಕ್ಸಸ್ ಆಗ್ಲಿ ಅನ್ನೋದೇ ನನ್ನ ಉದ್ದೇಶ. ಎಸ್, ಹಾಗೆ ಸರ್, ಈಗ ಈ ಹಿಂದೆಯೂ ಕೂಡ ಒಂದಷ್ಟು ಸಂದರ್ಭಗಳಲ್ಲಿ ಉಡಾವಣೆ ಆಗಬೇಕಾದಂತಹ ಟೈಮ್ನಲ್ಲೇ ಸಾಕಷ್ಟು ತಾಂತ್ರಿಕ ದೋಷಗಳು ಕಾಣಿಸಿಕೊಂಡಿದ್ದನ್ನು ನಾವು ಗಮನಿಸಿದ್ದೀವಿ. ಅದಾದಮೇಲೆ ತಕ್ಷಣವೇ ಅದನ್ನು ಸರಿಪಡಿಸಿ ಉಡಾವಣೆ ಕೂಡ ಮಾಡಲಾಗಿದೆ. ಇಲ್ಲಿನ ತಾಂತ್ರಿಕ ದೋಷದ ಬಗ್ಗೆ ನಾವು ಮಾತನಾಡೋದಾದ್ರೆ ಸರ್, ಏನಾಗಿರಬಹುದು ಅಂತ ಲಾಸ್ಟ್ ಮೂಮೆಂಟ್ನ ಒಂದಷ್ಟು ಸಮಸ್ಯೆಗಳ ಬಗ್ಗೆ ನಾವು ಕೇಂದ್ರೀಕರಿಸೋದಾದ್ರೆ ಏನ್ ಹೇಳ್ತೀರಿ? ನೋಡಿ, ರಾಕೆಟ್ ಸೈನ್ಸ್ ಅಲ್ಲಿ ಏನು ಅಂತ ಹೇಳಿದ್ರೆ, ರಾಕೆಟ್ ಉಡಾವಣೆ ಆಗೋವರೆಗೂ ನಮಗೆ ಅದನ್ನ ಪೋಸ್ಟ್ಪೋನ್ ಮಾಡುವಂತ ಒಂದು ಏನು ಹೇಳ್ತಾರೆ ಪರಿಸ್ಥಿತಿ ಬಂದ್ರೆ ನಾವು ಮಾಡ್ಲೇಬೇಕಾಗತ್ತೆ. ಯಾಕೆಂದ್ರೆ ಒಂದು ಸರಿ ಉಡಾವಣೆ ಆದ್ರೆ ನಮ್ಗೆ ಯಾವುದೇ ರೀತಿಯ ಕಂಟ್ರೋಲ್ ಇರಲ್ಲ. ಇವೀಗ ನಮ್ಮ SLV ರಾಕೆಟ್ ಆಗಿರ್ಬೋದು, ASLV ಆಗಿರ್ಬೋದು, PSLV ಆಗಿರ್ಬೋದು, GSLV ಆಗಿರ್ಬೋದು, ಎಲ್ಲ ರಾಕೆಟ್ಗಳು ಉಡಾವಣೆಗಳಲ್ಲಿ ಈ ರೀತಿಯಾದ ಒಂದು ತಾಂತ್ರಿಕ ದೋಷ ಬರುವಂತದ್ದು. ಅದನ್ನ ನಾವು ಪೋಸ್ಟ್ಪೋನ್ ಮಾಡೋದು ನಿಮಿಷಗಳಲ್ಲ, ದಿನಗಳು, ತಿಂಗಳುಗಟ್ಟಲೆ ಕೂಡ ನಾವು ಪೋಸ್ಟ್ಪೋನ್ ಮಾಡೋದಿದೆ. ನೀವು ಚಂದ್ರಯಾನ್ 1 2007ರಲ್ಲಿ ನೋಡಿದ್ರೆ ನಾವು 6 ತಿಂಗಳಿಗೆ ಪೋಸ್ಟ್ಪೋನ್ ಮಾಡಿದ್ವಿ. ಹೀಗೆ ಈ ರೀತಿಯಾಗಿ ರಾಕೆಟ್ ಸೈನ್ಸ್ ಅಲ್ಲಿ ಟೈಮ್ ನ ಪೋಸ್ಟ್ಪೋನ್ ಮಾಡುವಂತದ್ದು, ಮತ್ತೆ ಅಬ್ಸರ್ವ್ ಮಾಡುವಂತದ್ದು, ಮತ್ತೆ ಅದನ್ನ ಕರೆಕ್ಷನ್ ಮಾಡಿನೇ ನಾವು 100% ಕಾನ್ಫಿಡೆಂಟ್ ಅಂತ ಆದ್ಮೇಲೆನೆ ಅದನ್ನ ಉಡಾವಣೆ ಮಾಡುವಂತದ್ದು. ಇದು ಬಹಳ ನಾರ್ಮಲ್ ಆಗಿ ನಡೆಯುವಂತದ್ದು. ಇದು ನಮ್ಮ ದೇಶದಲ್ಲಿ ನಡೆಯುತ್ತೆ. ಬೇರೆ ರಾಕೆಟ್ ನಾಸಾ ಆಗ್ಲಿ ಇಸಾ ಆಗ್ಲಿ ಯಾವುದೇ ದೇಶದಲ್ಲಿ ನಡೆಯುವಂತದ್ದು. ಈ ಪರಿಸ್ಥಿತಿ ಇವಾಗ ನಾನು ಕಂಟ್ರೋಲ್ ಪ್ಯಾನಲ್ ನೋಡ್ತಾ ಇರುವಂತ ಪರಿಸ್ಥಿತಿಯಲ್ಲಿ ನ್ಯಾವಿಗೇಷನ್ ಕಂಟ್ರೋಲ್ಸ್ ಅಂತ ಒಂದು ಸಿಸ್ಟಮ್ ಇದೆ ಸ್ಯಾಟಲೈಟ್ ಅಲ್ಲಿ, ರಾಕೆಟ್ ಅಲ್ಲಿ. ನ್ಯಾವಿಗೇಷನ್ ಕಂಟ್ರೋಲ್ ಅಲ್ಲಿ ಎರರ್ ಬಂದಿತ್ತು. ಎರರ್ ಬಂದಾಗ ಅದು ಯಾಕೆ ಆ ರೀತಿಯಾದ ಎರರ್ ಬರ್ತಾ ಇದೆ, ಯಾಕೆ ಲಿಮಿಟ್ಸ್ ಮೀಟ್ ಆಗ್ತಾ ಇದೆ, ಎಲ್ಲದಕ್ಕೂ ಒಂದು ಲಿಮಿಟ್ಸ್ ಅಂತ ಇರುತ್ತೆ. ಇವಾಗ ಅಪ್ಪರ್ ಲಿಮಿಟ್, ಲೋವರ್ ಲಿಮಿಟ್ ಅಂತ ಇರುತ್ತೆ.
ಅಪ್ಪರ್ ಲಿಮಿಟ್ ಅಥವಾ ಲೋವರ್ ಲಿಮಿಟ್ ಗಿಂತ ಯಾವ್ದು ಪ್ಯಾರಾಮೀಟರ್ ಡಿವಿಯೇಷನ್ ಆದ್ರೂ ಆವಾಗ ಇಮಿಡಿಯೇಟ್ ಆಗಿ ಅದನ್ನ ನಾವು ಲಾಂಚ್ ನ ಸ್ಟಾಪ್ ಮಾಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ನ್ಯಾವಿಗೇಷನ್ ಪ್ಯಾರಾಮೀಟರ್ಸ್ ಅಬ್ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ನ್ಯಾವಿಗೇಷನ್ ಪ್ಯಾರಾಮೀಟರ್ಸ್ ಅಲ್ಲಿ ಡಿವಿಯೇಷನ್ ಬಂದಾಗ ಲಾಂಚ್ ನ ಮಾಡಿದ್ರೆ ರಿಸ್ಕ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೋಲ್ಡ್ ಅಂತ ಒಂದು ಜನರೇಟ್ ಆಯ್ತು. ಹೋಲ್ಡ್ ಮಾಡಿದಾಗ ಅದನ್ನ ಅನಲೈಸ್ ಮಾಡಿ ಅದು ಯಾವ ರೀತಿಯಾಗಿ ಅದನ್ನ ಕರೆಕ್ಷನ್ ಮಾಡಬೇಕು ಅನ್ನೋದನ್ನ ಕರೆಕ್ಷನ್ ಕೂಡ ಮಾಡಿ ಅದಾದ್ಮೇಲೆ ಲಾಂಚ್ಗೆ ಮತ್ತೆ 12 ಗಂಟೆ 5 ನಿಮಿಷಕ್ಕೆ ಲಾಂಚ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಎಸ್ ಸರ್, ಹಾಗೇನೆ ಈ ಒಂದು ವಿಕ್ರಮ್-1 ರಾಕೆಟ್ನ ವಿಶೇಷತೆಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಅದರ ರಚನೆ ಹೇಗಾಗಿದೆ, ಅದಕ್ಕೆ ಏನೆಲ್ಲವನ್ನ ಕೂಡ ಬಳಸಲಾಗಿದೆ ಅನ್ನೋ ಕುತೂಹಲವೂ ಕೂಡ ಇದೆ. ಹಲವು ಮೊದಲುಗಳಿಗೆ ಈ ವಿಕ್ರಮ್-1 ರಾಕೆಟ್ ಸಾಕ್ಷಿ ಆಗ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಕ್ವಶನ್, ಬಹಳ ಆಪ್ ಕ್ವಶನ್ ನೀವು ಕೇಳಿದಿರಾ. ನೋಡಿ, ಈ ವಿಕ್ರಮ್ ಸ್ಯಾಟಲೈಟ್ ಅನ್ನೋದು 45 ಟನ್ ಇರುವಂತ ಒಂದು ರಾಕೆಟ್. ಇದು ವಿಕ್ರಮ್-1 ರಾಕೆಟ್. ಓಕೆ, ಈ 45 ಟನ್ ಅಲ್ಲಿ 4 ಸ್ಟೇಜ್ ಇದೆ. ಅದರಲ್ಲಿ 3 ಸಾಲಿಡ್ ಸ್ಟೇಜ್, 1 ಲಿಕ್ವಿಡ್ ಸ್ಟೇಜ್ ಅಂತ ನಾವು ಹೇಳ್ತೀವಿ. ಈ 45 ಟನ್ ರಾಕೆಟ್ ಸುಮಾರು 100 kg ಪೇಲೋಡ್ ಅನ್ನ ಅದನ್ನ ಸುಮಾರು 350 400 ಕಿಲೋಮೀಟರ್ ಆರ್ಬಿಟ್ ಅಲ್ಲಿ ಅದು ಲಾಂಚ್ ಮಾಡ್ಬೇಕು ಅನ್ನೋದು ಇದ್ರ ಉದ್ದೇಶ. ಈ 4 ಸ್ಟೇಜ್ 14 ನಿಮಿಷ 30 ಸೆಕೆಂಡ್ ಲಾಂಚ್ ಆಗಿದೆ ಈಗಷ್ಟೇ. India's first private orbital launch vehicle, and we have great views coming from the tracking cameras, and isn't this quite something? विक्रम-1 ने अपनी उड़ान भरी, प्रथम चरण का प्रज्वलन प्रारंभ हो चुका है. विक्रम-1 ने प्रक्षेपण पथ को लांघकर आकाश को भेदने का निर्णय ले लिया है, एक ब्रह्मास्त्र की तरह. That's very true, Suyash and Akhil. I am awestruck at the sheer power that stage 1 is producing. With this, we have two of our major prime mission objectives completed, which was successful ignition and safe tower clearance. That's right, and we're coming up on max Q now, which is the period of maximum aerodynamic pressure, where the vehicle faces its largest aerodynamic loads as it flies through this zone at Mach 1.5 at an altitude of nearly 9 kilometers. विक्रम-1 ने सफलतापूर्वक मैक्स क्षेत्र पार कर लिया है और दल काफी उत्साहित है इस समय, और विक्रम-1 प्रथम चरण के आगे बढ़ रहा है और हमें श्रीहरिकोटा व पोर्ट ब्लेयर पृथ्वी स्टेशन से मजबूत दूर संकेत मिल रहे हैं, जो बहुत ही अच्छी खबर है. That's right. We are at a downrange distance of 22 kilometers with an altitude of 34 kilometers. And on your screens right now are excellent onboard camera views from the vehicle. And we can also see quite nominal chamber pressure values on the MCC screen. The vehicle is currently at an altitude of 50 kilometers. और यहाँ पे प्रथम चरण का प्रतिकरण हो चुका है और द्वितीय चरण का प्रज्वलन भी प्रारंभ हो चुका है. This is quite a major achievement for the nation, with the vehicle successfully separating stage 1 and the ignition of stage 2 as well. द्वितीय चरण अपना सफलतापूर्वक कार्य पूरा कर रहा है और प्रथम चरण का दहन अथवा प्रतिकरण समाप्त हो चुका है. The vehicle is at an altitude of 89 kilometers, traveling at 2.6 kilometers per second. Of course, our target velocity for today is 7.6. S2 performance normal. We've just heard call out that the S2 performance or the stage 2 performance is nominal. ಸ್ಕೈರೂಟ್ ಏರೋಸ್ಪೇಸ್ನ ವಿಕ್ರಮ್-1 ರಾಕೆಟ್ ಉಡಾವಣೆಯಾಗಿದೆ. ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಖಾಸಗಿಯಾಗಿ ಅಭಿವೃದ್ಧಿಪಡಿಸಿದ ಮೊದಲ ಬಾಹ್ಯಾಕಾಶ ನೌಕೆ. ಮಿಷನ್ ಆಗಮನ್ ಯೋಜನೆಯಡಿ ವಿಕ್ರಮ್-1 ನಿರ್ಮಾಣ ಆಗಿದೆ, ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಎಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ. ಸ್ಕೈರೂಟ್ ಏರೋಸ್ಪೇಸ್ನ ವಿಕ್ರಮ್-1 ರಾಕೆಟ್ ಉಡಾವಣೆ ಆಗಿರೋದ್ರಿಂದ, ಯಶಸ್ವಿಯಾಗಿರೋದ್ರಿಂದ ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಸಂತೋಷ. ತಾಂತ್ರಿಕ ದೋಷ ಕಾಣಿಸ್ಕೊಂಡಿತ್ತು. ಆ ಸೆಪರೇಷನ್ ಅನ್ನು ಕೂಡ ಗಮನಿಸ್ತಾ ಇದ್ರಿ. ಇನಿಷಿಯಲ್ ಸ್ಟೇಜ್ ಇರಬಹುದು, ಎಲ್ಲ ಸ್ಟೇಜ್ಗಳನ್ನ ಕೂಡ ಸದ್ಯದವರೆಗೆ ಏನು ಕಂಪ್ಲೀಟ್ ಮಾಡಬೇಕಿತ್ತು ಅದನ್ನು ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. 11:30ಕ್ಕೆ ಸಮಯ ನಿಗದಿಯಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆ ದೋಷವನ್ನು ಸರಿಪಡಿಸೋದಕ್ಕೋಸ್ಕರ ಸ್ವಲ್ಪ ಸಮಯ ಹಿಡಿತು, ಒಂದು ಅರ್ಧ ಗಂಟೆ.
ಒಂದು 12:05 ಸಮಯವನ್ನು ನಿಗದಿ ಮಾಡಿಕೊಳ್ತಾರೆ. ಎಕ್ಸಾಕ್ಟ್ಲಿ 12:05 ವಿಕ್ರಮ್-1 ರಾಕೆಟ್ ಉಡಾವಣೆಯಾಗಿದೆ, ಸಕ್ಸಸ್ಫುಲ್ ಕೂಡ ಆಗಿದೆ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಆಕಾಶದಲ್ಲಿ ವಿಕ್ರಮ್ ಯಾನ ಆರಂಭ ಆಗಿದೆ. ಸಾಕಷ್ಟು ಮೊದಲುಗಳಿಗೆ ಈ ಒಂದು ವಿಕ್ರಮ್-1 ರಾಕೆಟ್ ಉಡಾವಣೆ ಸಾಕ್ಷಿಯಾಗಿದೆ. And as you can see on your screens, we have near exact following of the intended trajectory. The two lines on your screen essentially indicate the current performance of the vehicle, and it closely matches with prediction. This is on your screen on board from stage 3. What you see is the rocket plume and the nozzle, and Earth, our home. What a beautiful view. क्या सुंदर दृश्य है हमारी पृथ्वी का. S3 परफॉर्मेंस नॉर्मल. और तृतीय चरण का परफॉर्मेंस अब नॉर्मल है, या कि सामान्य रूप से तृतीय चरण का संचालन प्रारंभ हो चुका है और चल रहा है. That's right. We've had call out that the stage 3 performance is nominal. Plus 5 minutes. So stage 3 has a propellant loading of 2.5 tons, and we've had burnout of the stage 3 motor as planned at S3 T plus burnout. 5 minutes. Yes, we've gotten confirmation that S3 has burnt out, and now we're entering a planned coast period, something that lasts for 140 seconds, in which it's called as combined coast. Coasting is normal. Right, so we've got call out that the combined coast is nominal. This will last for roughly 140 seconds, where stage 3 is not producing thrust, but it's connected to the vehicle and it's going to coast as a single body. All of this is done to manage the altitude of the vehicle and also control where the stage will re-enter the Earth's atmosphere before splashing in international waters in a safe and planned manner. And jubilant views from the Launch Control Center, where the teams are extremely elated and excited. और मिशन नियंत्रण केंद्र और लॉन्च नियंत्रण केंद्र से आपको दृश्य दिखाई दे रहे हैं. सभी यान परीक्षण दल अत्यंत ही प्रसन्न है, और यहाँ पर जो प्रसंग है वो एक उत्सव का प्रसंग बन चुका है. एक ऐतिहासिक क्षण भारत के निजी अंतरिक्ष उड़ान का. विक्रम-1 यान अब अंतरिक्ष में स्थापित हो चुका है. तृतीय चरण अब अपने कोस्ट फेज पे है, और ये कोस्ट फेज अभी आप कैमरा व्यूज देख सकते हैं अपने प्रक्षेपण पर्दों या मोबाइल स्क्रीन्स पर, जहां पे आपको धरती का एक सुंदर दृश्य दिखाई दे रहा है. As we can see on our screens right now, it's really amazing to see that Vikram-1 as of now is going along its intended trajectory exactly as expected. Our plots are really overlapping. The predicted velocities and the current flight velocities are exactly matching. And aren't you guys speechless right now? I mean, yeah, मेरे पास शब्द ही नहीं है. मतलब ये मैं निशब्द हो चुका हूं. That's right. We are approaching another point wherein S3 will separate. S3 is separated. और तृतीय चरण का प्रतिकरण भी हो चुका है. And you see wonderful views of S3 separating. And now we have combined coasting has ended, and stage 4 will now coast on its own for the next 130 seconds. So stage 4 will now fly on its own, essentially. And The control thrusters on the OM will be S4 continuously posting turning normal. on and off to maintain the attitude of the stage, making sure that it is pointing the right way. This also ensures that the antennas can maintain connection with the ground station and the satellite can be pointing in the right direction. that's right. So one unique thing that has been done during separation is we've essentially fired all 4 of our Raman Mini thrusters to sort of push stage 4 away from stage 3. And that just sort of guarantees that there is some minimum separation between the two. अब
आने वाला जो चरण है वो द्रव्य प्रणोदन पर आधारित होगा, जिसको हम कक्षा स्थापन या समायोजन खंड ऑर्बिट एडजस्टमेंट मॉड्यूल के नाम से भी जानते हैं।